ಲಡ್ಡುಗಳನ್ನು ಮಾಡ್ತಿದ್ದೀನಿ, ಚಿಕ್ಕ ಚಿಕ್ಕದು ಮತ್ತು ಹೆಲ್ತಿ. ಇವಾಗ ಅದಕ್ಕೆ ಬೇಕಾಗಿರೋದು ಚೂರು ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಕ್ಯಾಶ್ಯೂ ನಟ್, 2 ಬಾದಾಮಿ, ನಿಮಗೆ ಬೇಕಿದ್ದರೆ 1 ಪೀಸ್ ಚಾಕ್ಲೇಟು, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರುಗಡಲೆ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಉಪ್ಪು ಬೇಕಾ? ತುಪ್ಪ ಹಾಕ್ಕೊಳ್ಳಿ. ಇವಾಗ ಮೊದಲು ಇದನ್ನೆಲ್ಲ ಕುಟ್ಕೊಳ್ಳೋಕ್ಕೆ ಮೊದಲು ಈ ಬೆಲ್ಲನ ಕೊಡೋಣ. ಆಯಿತು ಫ್ರೆಂಡ್ಸ್, ಇವಾಗ ಇದನ್ನು ಕುಟ್ಕೊಂಡಿದ್ದೀವಲ್ಲ, ಈ ಥರ ಒಂಥರ ಆಗಿದೆ. ಇವಾಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಹೇಳಿ ನೀವು ಹೇಳಿ ಮೇಡಮ್, ನೀವು ಹೇಳಿ. ಇವಾಗ ಇದಕ್ಕೆ ಹಾಕ್ಕೊಂಡ ಇಲ್ಲಿ ಹಿಂಗಿದೆಯಲ್ಲ, ಇವಾಗ ಇವೆಲ್ಲದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಕುಟ್ತೀರಾ ಅದನ್ನೆಲ್ಲ ಹಾಕಿ? ಹೌದು, ಕುಟ್ಟಣಿಗೆಯಲ್ಲಿ ಕುಟ್ಟಬೇಕಲ್ವಾ? ಓಕೆ. ಚಾಕ್ಲೇಟು, ಬಾದಾಮು, ಹುರುಗಡಲೆ ಆ್ಯಂಡ್ ಗೋಡಂಬಿ ಹಾಕಿ ಎಲ್ಲ ಹಾಕೊಂಡು ನಿಧಾನಮ್ಮ. ಈ ಥರ ಕುಟ್ಕೊಳ್ತಾ ಇದ್ದಾರೆ. ನೀವು ದೊಡ್ಡ ಲಡ್ಡು ಬೇಕಿದ್ರೆ ಮಾಡ್ಕೊಳ್ಬೋದು. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಚಾಕ್ಲೇಟಿಂದು ಪೀಸ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಸರಿಯಾಗಿ ಪೌಡ್ರ್ ಆಗೋ ತನಕನೂ ಹಿಂಗೆ ಮಾಡ್ಕೊತಿರ್ಬೇಕು, ಯಾಕೆಂದರೆ ಯಾವ ಪೀಸು ಉಳಿಬಾರ್ದು. ಇವಾಗ ಆಯ್ತಲ್ಲ, ಇವಾಗ ಇದನ್ನೇ ಹಿಂಗೆ ಇರಬೇಕು. ಇವಾಗ ಇವಾಗ ಎಷ್ಟು ಪೀಸ್ ಇದೆಯಲ್ಲ, ಸ್ವಲ್ಪ ಇಲ್ಲಿ ಬಾದಾಮಿನ ಸಿಪ್ಪೆ ಇದೆಯಲ್ಲ, ಅದನ್ನ ಇಲ್ಲಿ ಹಾಕ್ಕೊಳ್ಳೋಣ ಎಕ್ಸ್ಟ್ರಾ. ಇವಾಗ ಇದನ್ನೆಲ್ಲ ಇದನ್ನ ಇಲ್ಲಿರೋಣ. ಇದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಪೌಡ್ರ್ ಹಾಕಿಲ್ಲ, ಒಂಚೂರು ಇದನ್ನು ಹಿಂಗೆ ಇಲ್ಲಿ ಹಿಂಗಿದ್ಲೆಲ್ಲ ಸಿಪ್ಪೆ ಅಲ್ವಾ, ಮಾಡೋಣ. ಒಂಚೂರು ಮಾಡೋಣ. ಕಾಣಿಸ್ತಾ ಇದೆಯಾ? ಪೌಡ್ರ್ ಆಗಿಲ್ಲ ಅದಕ್ಕೆ. ಮತ್ತು ಏನೆಲ್ಲ ಹಿಂಗೆ ಹಾಕ್ಕೊಳ್ಳೋದು. ಇವಾಗ ಇದೆಯಲ್ಲ, ಇದು ಓಕೆ. ಇವಾಗ ಇವೆಲ್ಲ ಇದೆಯಲ್ಲ, ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಿಮಗೆ ಬೇಕಿದ್ರೆ ಜೋನಿ ಬೆಲ್ಲ ಅಂತಲೂ ಬರುತ್ತೆ, ಅದನ್ನು ಬೇಕಾದ್ರೆ ಹಾಕ್ಕೊಳ್ಬೋದು. ಸಾಕು. ಹೇಳಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಏನಾದರೂ ಬೆಲ್ಲ ಕಮ್ಮಿ ಆಯಿತು ಅಂದರೆ ಬೇಕಾದ್ರೆ ಹಾಕ್ಕೊಳ್ಬೋದು. ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸರಿ ಹೋಗುತ್ತೆ. ತುಪ್ಪ ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಬೋದು. ಇವಾಗ ತುಪ್ಪ ಹಾಕ್ಕೊಂಡ್ವಿ, ಮತ್ತೆ ಕಲಿಸ್ಕೊಳ್ಬೇಕು. ಕೈ ತೆಗೆದು ಮೇಡಮ್. ಹೇಗಿದೆ ಹಿಂಗಾಯ್ತಲ್ಲ, ಅಥವಾ ಆಗಿ ಸ್ಪೂನಿಗೆ ಅಂಟಿದ್ಮೇಲೆ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಬೇಕು. ಯಾವ ಥರ ಆಯ್ತು? ಕೈಯಿಂದ ಕಲಸಿ ಮಾಡ್ಕೊಳ್ಬೋದು. ಯಾವ ಥರ ಆಯ್ತದು? ಹಿಂಗೆ ಆಯ್ತಲ್ಲ, ಆಗ ನಮಗೆ ಒಂಚೂರು ತಗೊಳ್ಬೇಕು. ಒಂಚೂರು ಲಡ್ಡು ಮಾಡಿದ್ರೆ ಇದರೊಳಗೆ ಇಡಬೇಕು. ಲಡ್ಡು ಮಾಡಿದ್ಮೇಲೆ ಇಷ್ಟ ಆಯ್ತಲ್ಲ, 2 ಲಡ್ಡು ಆಯಿತು. ಇನ್ನು ಮಾಡಬೇಕು. ಇವಾಗ ಇನ್ನೊಂದು ಲಡ್ಡು ಆಯಿತು.
ಈಗ ಇನ್ನೊಂದು ಲಡ್ಡು ಮಾಡ್ತೀನಿ. ಹ್ಞೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಂ ಬೇಕಿದ್ರೆ ನೀವು ದೊಡ್ಡದು ಕೂಡ ಮಾಡ್ಕೊಳ್ಬೋದು. ಹ್ಞೂ ನನಗೆ ಚಿಕ್ಕಕ್ಕೆ ಮಾಡ್ತಾ ಇದ್ದೀನಿ. ಹ್ಞೂ ಹ್ಞೂ ಇಲ್ಲಿ ಒಂದು ಲಡ್ಡು ಹ್ಞೂ ಆಯ್ತು ಬಿಡಿ. ಆಯಿತು. ಇವಾಗ ಇಲ್ಲಿ ಒಂಚೂರು ಉಳಿದಿದೆನಾ, ಹ್ಞೂ ಇದರಿಂದ ಒಂದು ಚಿಕ್ಕದು ಮಾಡೋಣ. ಹ್ಞೂ ಇಷ್ಟೆಲ್ಲ ಆಯ್ತೇನೋ. ಹ್ಞೂ ಆಯಿತು. ಹ್ಞೂ ಹಾಂ ಇವಾಗ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾವು ಮಾಡಿದ ಲಡ್ಡು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿಡಿ. ಆಮೇಲೆ ಬೇಕಿದ್ದರೆ ನೀವು ಇದನ್ನು ತೆಗ್ದು ಟೇಸ್ಟ್ ಮಾಡ್ಬೋದು. ಆವಾಗ 1 ನಿಮಿಷ ಒಂಚೂರು ಹಾಗೆ ಇಡಿ. ಆವಾಗ ಅದು ತಣ್ಣ ಫುಲ್ ಹೋಗಿಬಿಟ್ಟಿರತ್ತೆ. ಆವಾಗ ಟೇಸ್ಟ್ ಮಾಡೋಣ. ಬನ್ನಿ ಇವಾಗ ಒಂದು ಟೇಸ್ಟ್ ಮಾಡೋಣ. ಆಹಾ, ಸೂಪರಾಗಿದೆ ಇದಂತೂ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮಾಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮಗೆ ಈ ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.